ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ನಿಮಗಿದು ಸ್ವಾಗತ. ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಗಮನಿಸ್ತಾ ಇರುವಂತಹದ್ದು ಬಿಜೆಪಿಯಲ್ಲಿ ಏನಾಗ್ತಾ ಇದೆ. ಬಿಜೆಪಿಯಲ್ಲಿ 3 ಪಾಳೆಯಗಳಾಗಿವೆ. ಈ 3 ಪಾಳೆಯಗಳಲ್ಲಿ 2 ಪಾಳೆಯಗಳು ಒಟ್ಟು ಸೇರಿ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರುಗಳನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ಸಮರ ಸಾರಿದ್ದಾರೆ. ಈ ಸಮರದಲ್ಲಿ ಅವರಿಗೆ ಯಶಸ್ಸು ಸಿಗುತ್ತದೆಯೇ ಎನ್ನುವ ವಿಷಯದ ಕುರಿತು ಇವತ್ತು ನಾವೀಗ ಸ್ವಲ್ಪ ಪರಿಶೀಲಿಸೋಣ. ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ನಿರಂತರ ಭಿನ್ನಮತೀಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಕಳೆದ 1.5 ವರ್ಷ 2 ವರ್ಷಗಳಿಂದ ಅವರು ಸದಾ ಭಿನ್ನಮತೀಯ ಚಟುವಟಿಕೆಯಲ್ಲೇ ತೊಡಗಿದ್ದಾರೆ. ಯಾರ ವಿರುದ್ಧವಾದರೂ ಯುದ್ಧ ಮಾಡಲೇಬೇಕು ಎನ್ನುವುದು ಅವರ ಪ್ರತಿದಿನದ ಹಠ. ಸದ್ಯಕ್ಕೆ ಅವರಿಗೆ ಕಾಂಗ್ರೆಸ್ನ ನಾಯಕರು ಯಾರು ಕಾಣಿಸ್ತಾ ಇಲ್ಲ. ಈಗ ಅವರು ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಹೋರಾಟವನ್ನು ಶುರು ಮಾಡಿದ್ದಾರೆ ಮತ್ತು ಆ ಹೋರಾಟ ನಿರಂತರವಾಗಿ ಮುಂದುವರಿತಾ ಇದೆ. ವಿಜಯೇಂದ್ರ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಬೇಕು ಎನ್ನುವುದು ಅವರ ಏಕೈಕ ಆಗ್ರಹ. ಯತ್ನಾಳ್ ಅವರ ಜೊತೆಗೆ ಅರವಿಂದ ಬೆಲ್ಲದ, ಅರವಿಂದ ಲಿಂಬಾವಳಿ, BP ಹರೀಶ್ ಮತ್ತು ರಮೇಶ್ ಜಾರಕಿಹೊಳಿ ಮುಂತಾದಂತಹ ಪ್ರಭಾವಶಾಲಿ ಶಾಸಕರು ಕೂಡ ಜೊತೆ ಸೇರಿದ್ದಾರೆ. ಅದರ ಜೊತೆಗೆ ಇನ್ನು ಕೆಲವು ಮಾಜಿ ಸಚಿವರು, ಮಾಜಿ ಶಾಸಕರು, ಸಂಸದರು ಕೂಡ ಅವರಿಗೆ ಬೆಂಬಲವಾಗಿ ಈಗ ನಿಂತಿದ್ದಾರೆ. ಇವರೆಲ್ಲ ಒಟ್ಟು ಸೇರಿ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಇವರು ಹೋಗಿ ಏನು ಮಾಡಬಹುದು? ಇದು ಬಹಳ ಕುತೂಹಲಕರ ಸಂಗತಿ. ದೆಹಲಿನಲ್ಲಿ ಸಾಮಾನ್ಯವಾಗಿ ಒಂದು ವೆದರ್ ಇರುತ್ತೆ. ಆ ವೆದರ್ ಯಾವಾಗಲೂ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಅದು ಈಗ ರಾಜಕೀಯ ವೆದರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ದೆಹಲಿಯ ರಾಜಕೀಯ ಹವಾಮಾನ ಈಗ ಹೇಗಿದೆ ಅಂತ ಹೇಳಿದ್ರೆ, ಹೈಕಮಾಂಡಿನ ಪ್ರತಿಯೊಬ್ಬ ನಾಯಕರು ಕೂಡ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಸಕ್ರಿಯರಾಗಿದ್ದಾರೆ. ಸಕ್ರಿಯರಾಗಿ ಮಾತ್ರವಲ್ಲ, ಶತಾಯ ಗತಾಯ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಅರವಿಂದ ಕೇಜ್ರಿವಾಲ್ ಅವರನ್ನು ಸೋಲಿಸಲೇಬೇಕು ಎಂದು ಹಠ ತೊಟ್ಟವರಂತೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಯತ್ನಾಳ್ ಮತ್ತು ಅವರ ಗುಂಪು ದೆಹಲಿಗೆ ಹೋದರೆ ಕರ್ನಾಟಕದ ಭಿನ್ನಮತದ ವಿಷಯವನ್ನು ಕುರಿತು ಮಾತನಾಡಲಿಕ್ಕೆ ಹೈಕಮಾಂಡ್ ನಾಯಕರಿಗೆ ಯಾವುದಾದರೂ ಸಮಯ ಸಿಗಬಹುದಾ? ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ರಾಜಕೀಯ ಬಲ್ಲವರು ಯಾರನ್ನೇ ಕೇಳಿದರೂ ಹೇಳ್ತಾರೆ, ಖಂಡಿತ ಸಮಯ ಸಿಗುವುದಿಲ್ಲ. ಯಾಕೆಂತ ಹೇಳಿದ್ರೆ ದೆಹಲಿಯ ವಿಧಾನಸಭಾ ಚುನಾವಣೆ ಅತ್ಯಂತ ಸಣ್ಣ ವಿಧಾನಸಭೆ, 70 ಸದಸ್ಯರದ್ದು ಆದರೂ ಕೂಡ ಅದು ಇವತ್ತು ಮಾಡು ಇಲ್ಲವೇ ಮಡಿ ಎನ್ನುವಂತಹ ಪ್ರಶ್ನೆಯನ್ನು ಬಿಜೆಪಿ ಹೈಕಮಾಂಡ್ನ ಮುಂದೆ ತಂದಿಟ್ಟಿದೆ. ಕಳೆದ 25 ವರ್ಷಗಳಿಂದ ದೆಹಲಿಯಲ್ಲಿ ಅಧಿಕಾರ ಹಿಡಿಯಲಿಕ್ಕಾಗದೆ ಒದ್ದಾಡ್ತಾ ಇರುವಂತಹ ಬಿಜೆಪಿಯ ಹೈಕಮಾಂಡ್ ಈ ಸಲ ಏನಾದರೂ ಮಾಡಿ ಅಧಿಕಾರವನ್ನು ಹಿಡಿಯಲೇಬೇಕು ಅಂತ ಹೊರಟಿದೆ. ಅದಕ್ಕಾಗಿ ಕೇಂದ್ರ ಸಚಿವ ಸಂಪುಟದ ಎಲ್ಲ ಸಚಿವರನ್ನು ಕೂಡ 70 ವಿಧಾನಸಭಾ ಕ್ಷೇತ್ರಗಳಿಗೆ, ಒಂದೊಂದು ಕ್ಷೇತ್ರಗಳಿಗೂ ವೀಕ್ಷಕರನ್ನಾಗಿ ನಿಯೋಜಿಸಲಾಗಿದೆ. ಅವರೆಲ್ಲರೂ ಆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಅದರ ಜೊತೆಗೆ ಸಂಸತ್ ಅಧಿವೇಶನ ನಡೀತಾ ಇದೆ, ಲೋಕಸಭೆ ರಾಜ್ಯಸಭೆ ಅಧಿವೇಶನ ನಡೀತಾ ಇದೆ. ಅಲ್ಲಿ ಬೇರೆ ಬೇರೆ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಅದನ್ನು ಕೂಡ ಅಟೆಂಡ್ ಮಾಡಬೇಕಾಗಿದೆ ಸಚಿವರುಗಳು ಮತ್ತು ಸಂಸದರು. ಅವರು ಆ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಯತ್ನಾಳ್ ಮತ್ತು ಸಂಗಡಿಗರು ದೆಹಲಿಗೆ ಹೋದರೆ ಕರ್ನಾಟಕದ ವಿದ್ಯಮಾನವನ್ನು ಕುರಿತು ಚರ್ಚೆ ಮಾಡುವುದು ಖಂಡಿತ ಸಾಧ್ಯವಿಲ್ಲ ಎನ್ನುವುದು ರಾಜಕೀಯ ಬಲ್ಲ ಎಲ್ಲರ ಸಂಗತಿ. ದೆಹಲಿಯಿಂದ ಈಗ ಬರುತ್ತಿರುವಂತಹ ಸಂಗತಿಗಳನ್ನು ಗಮನಿಸೋದಾದರೆ, ಒಂದು 15 ದಿವಸದ ಹಿಂದೆ ಬಿಜೆಪಿಗೆ ಅಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಸೋಲಿಸುವಂತಹ ಆತ್ಮವಿಶ್ವಾಸ ಇರಲಿಲ್ಲ. ಆದರೆ ಈಗ ಕೇಂದ್ರ ಬಜೆಟ್ ಅನ್ನು ಮಂಡಿಸಿ ಮಧ್ಯಮ ವರ್ಗದವರ ಗಮನವನ್ನು ತಮ್ಮ ಕಡೆಗೆ ಸೆಳೆದುಕೊಂಡಿರುವುದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಕೂಡ ತನ್ನ ಕೈವಾಡವನ್ನು ತೋರಿಸಿರುವಂತಹ ಬಿಜೆಪಿ ಹೈಕಮಾಂಡ್ ಈ ಸಲ ಏನಾದರೂ ಮಾಡಿ ಒಂದು ಸಮಬಲದ ಹೋರಾಟ, ಅಟ್ಲೀಸ್ಟ್ 30ರಿಂದ 34, 35 ಸ್ಥಾನಗಳನ್ನಾದರೂ ಅಲ್ಲಿ ಗೆಲ್ಲಲೇಬೇಕು ಎನ್ನುವಂಥ ಒಂದು ಹಠ ತೊಟ್ಟು ನಿಂತಿದೆ ಮತ್ತು ಅದಕ್ಕೆ ವಾತಾವರಣ ಕಳೆದ 2-3 ದಿನಗಳಿಂದ ಪೂರಕವಾಗಿದೆ ಎನ್ನುವಂತಹ ವರದಿಗಳು ದೆಹಲಿಯಿಂದ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದೆಹಲಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಆದರೆ ಕಾಂಗ್ರೆಸ್ ಪಕ್ಷದ 10 ಮಂದಿ ಶಾಸಕರೇನಾದರೂ ದೆಹಲಿಯಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಈ ಸಲ ಬಂದರೆ ಖಂಡಿತವಾಗಿಯೂ ಆಮ್ ಆದ್ಮಿ ಮತ್ತು ಬಿಜೆಪಿಯ ನಡುವೆ ಅಧಿಕಾರ ಹಿಡಿಯೋದಕ್ಕೆ ನೆಕ್ ಟು ನೆಕ್ ಫೈಟ್ ಖಂಡಿತವಾಗಿಯೂ ಕಾಣಿಸಲಿದೆ. ಈ ಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಬಿಜೆಪಿ ಹೈಕಮಾಂಡ್ ಸಂಪೂರ್ಣ ತಲ್ಲೀನವಾಗಿದೆ. ಹಾಗಾಗಿ ಕರ್ನಾಟಕದ ಈ ಪುಡಿ ಭಿನ್ನಮತ ಚಟುವಟಿಕೆಗಳಿದ್ದು ಅವ್ರ ಪಾಲಿಗೆ. ಯಾಕಂತ ಹೇಳಿದ್ರೆ ಈಗಾಗಲೇ ಚುನಾವಣೆ, ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಪಕ್ಷದ ಚುನಾವಣೆಗೆ ಸಿದ್ಧತೆಗಳು ನಡೆದಿವೆ. ಅದೇ ರೀತಿ ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜ್ಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಚುನಾವಣೆ ನಡೀಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಸಾಂಸ್ಥಿಕ ಕಾರ್ಯಕ್ರಮಗಳನ್ನು ಬಿಜೆಪಿ ಪಕ್ಷ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದೆ. ಯತ್ನಾಳ್ ಅವರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇವರು ಎಷ್ಟೇ ಮಂದಿಯನ್ನು ದೆಹಲಿಗೆ ಕರೆದುಕೊಂಡು ಹೋಗಲಿ, ಹೆಚ್ಚೆಂದರೆ ಒಂದು 10 ಮಂದಿ ಶಾಸಕರ ಬೆಂಬಲ ಇವರಿಗೆ ಸಿಗಬಹುದು ಎನ್ನುವುದು ಈಗಿನ ಅಂದಾಜು.
ವಿಜಯೇಂದ್ರ ಅವರ ಬಣ ಎಷ್ಟು ಪ್ರಬಲವಾಗಿ ತನ್ನ ಹೋಮ್ವರ್ಕ್ ಅನ್ನು ಮಾಡಿಕೊಂಡಿದೆ ಅಂತ ಹೇಳಿದ್ರೆ, ರಾಜ್ಯ ಅಧ್ಯಕ್ಷರ ಚುನಾವಣೆಗೆ ಬೇಕಾದಂತಹ ಮತದಾರರ ಪಟ್ಟಿಯನ್ನು ನೀವು ಗಮನಿಸಿದ್ರೆ ಇದು ನಿಮಗೆ ಗೊತ್ತಾಗುತ್ತೆ. ಬಿಜೆಪಿ ರಾಜ್ಯ ಸಮಿತಿಯ ಚುನಾವಣೆ ಬೇರೆ ಪಕ್ಷಗಳ ಚುನಾವಣೆಯ ತರ ನಡೆಯೋದಿಲ್ಲ. ಇಲ್ಲಿ ಒಂದು ವಿಭಿನ್ನ ಮತದಾರ ವರ್ಗ ಇದೆ. ಉದಾಹರಣೆಗೆ ಇವತ್ತು ನೋಡೋದಾದ್ರೆ, ಬಿಜೆಪಿಯ ರಾಜ್ಯಾಧ್ಯಕ್ಷರ ಚುನಾವಣೆಗೆ ರಾಜ್ಯ ಪರಿಷತ್ನ ಸದಸ್ಯರು ಮತದಾನ ಮಾಡಬೇಕಾಗತ್ತೆ. ಈ ರಾಜ್ಯ ಪರಿಷತ್ನಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಹೇಳಿದ್ರೆ, ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಇಬ್ಬರನ್ನು ರಾಜ್ಯ ಪರಿಷತ್ತಿಗೆ ಕಳಿಸ್ತಾರೆ. ಅವರು ಆಯ್ಕೆಯಾಗಿ ಹೋದವರು ಇದ್ದಾರೆ. ಅದೇ ರೀತಿ 2 ವಿಧಾನಸಭಾ ಕ್ಷೇತ್ರದಿಂದ ಒಬ್ಬರನ್ನು ಕಳಿಸುವಂತಹ ಇನ್ನೊಂದು ಪಟ್ಟಿ ಇದೆ. ಅದರ ಪ್ರಕಾರ ಎಷ್ಟು ಮಂದಿ ಹೋಗಬೇಕು ಅಷ್ಟು ಮಂದಿ ರಾಜ್ಯ ಪರಿಷತ್ನ ಸದಸ್ಯರಾಗ್ತಾರೆ. ಇದರ ಜೊತೆಗೆ ಕೋರ್ ಕಮಿಟಿ ಅಂತ ಒಂದಿದೆ ಬಿಜೆಪಿನಲ್ಲಿ ರಾಜ್ಯ ಮಟ್ಟದಲ್ಲಿ. ಈ ಕೋರ್ ಕಮಿಟಿನಲ್ಲಿ ಯಡಿಯೂರಪ್ಪ ಅವರಿದ್ದಾರೆ, ಅವರ ಮಗ ವಿಜಯೇಂದ್ರ ಅವರಿದ್ದಾರೆ, ಬೊಮ್ಮಾಯಿ ಅವರಿದ್ದಾರೆ, ಅಶೋಕ್ ಅವರಿದ್ದಾರೆ, ಸದಾನಂದ ಗೌಡರಿದ್ದಾರೆ, ಸಿ.ಟಿ. ರವಿ ಅವರಿದ್ದಾರೆ, ಅದೇ ರೀತಿ ಸುರಾನ ಅವರಿದ್ದಾರೆ, ಹಾಗೆಯೇ ಕಾರಜೋಳ ಅವರಿದ್ದಾರೆ, ಶ್ರೀರಾಮುಲು ಅವರಿದ್ದಾರೆ, ಅಶ್ವತ್ಥನಾರಾಯಣ ಅವರಿದ್ದಾರೆ. ಇವರೆಲ್ಲ ಇರುವಂತಹ ಕೋರ್ ಕಮಿಟಿನಲ್ಲಿ ಸಹಜವಾಗಿಯೇ ನೋಡಿದರೆ ಯಡಿಯೂರಪ್ಪ ಅವರ ವಿರುದ್ಧ ಮಾತನಾಡುವಂತಹ ಒಬ್ಬನೇ ವ್ಯಕ್ತಿ ನಿಮಗೆ ಕಾಣಿಸುವುದಿಲ್ಲ. ಇವತ್ತು ಯತ್ನಾಳ್ ಬಣದವರು ಹೇಳ್ತಾ ಇರುವಂತಹ ಮಾತುಗಳನ್ನು ನಂಬೋದಾದ್ರೆ, ಅವರ ಹಿಂದೆ ಒಂದು ಥರ್ಡ್ ಫ್ರಂಟ್ ಅಂತ ಬಿಜೆಪಿನಲ್ಲಿ ಏನಿದೆ, ಒಂದು ತಟಸ್ಥ ಬಣ ಅಂತ ಏನಿದೆ, ಆ ಬಣ ನಮಗೆ ಬೆಂಬಲ ಮಾಡ್ತಾ ಇದೆ ಎನ್ನುವಂಥದ್ದನ್ನ ಯತ್ನಾಳ್ ಅವರು ಬಹಳ ಸ್ಪಷ್ಟವಾಗಿ ಪತ್ರಕರ್ತರ ಮುಂದೆ 2-3 ಸಲ ಹೇಳಿದ್ದಾರೆ. ಈ ತಟಸ್ಥ ಬಣದಲ್ಲಿ ಮುಖ್ಯವಾಗಿ ಇರುವವರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡ ಮತ್ತು ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ ಅವರು. ಇದು ಅಲ್ಲದೆ ಸಿ.ಟಿ. ರವಿ ಮತ್ತು ಅಶೋಕ್ ಅವರು ಕೂಡ ಈ ತಟಸ್ಥ ಬಣದಲ್ಲಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ತಟಸ್ಥ ಬಣದ ಬೆಂಬಲವನ್ನು ನಂಬಿಕೊಂಡು ಇವತ್ತು ಯತ್ನಾಳ್ ಅವರು ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದರಿಂದಲೂ ಕೂಡ ಏನು ಪ್ರಯೋಜನ ಆಗುವುದಿಲ್ಲ. ಜೊತೆಗೆ ನಾನೇನು ಈ ಮತದಾರರ ಪಟ್ಟಿ ಹೇಳಿದೆ, ಈ ಮತದಾರರ ಪಟ್ಟಿಯಲ್ಲಿರುವಂತಹವರು ರಾಜ್ಯ ಪರಿಷತ್ನ ಸದಸ್ಯರು ಉಳಿದವರು ಯಾರು ಅಂತ ಹೇಳಿದ್ರೆ, ಇಲ್ಲಿ ಒಟ್ಟು 39 ಸಂಘಟನಾ ಜಿಲ್ಲೆಗಳನ್ನು ಕರ್ನಾಟಕದಲ್ಲಿ ಮಾಡಲಾಗಿದೆ. ಈ ಸಂಘಟನಾ ಜಿಲ್ಲೆಗಳಿಗೆ ಒಬ್ಬೊಬ್ಬರು ಅಧ್ಯಕ್ಷರಿದ್ದಾರೆ. ಈಗಾಗಲೇ ಈ ಸಂಘಟನಾ ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ಆಗಿದೆ. ಕೆಲವು ಅಧ್ಯಕ್ಷರ ಆಯ್ಕೆಗಳು ಬಾಕಿ ಉಳಿದಿದೆ. 23 ಸಂಘಟನಾ ಜಿಲ್ಲೆಗಳ ಆಯ್ಕೆ ಆಗಿದೆ. ಅದರಲ್ಲಿ 19 ಮಂದಿ ಜಿಲ್ಲಾ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದೆ, ಅವರು ಯಡಿಯೂರಪ್ಪ ಅವರ ಬಣ ಮತ್ತು ವಿಜಯೇಂದ್ರ ಅವರ ಬೆಂಬಲಿಗರು. ಇನ್ನು ಮತದಾನ ಮಾಡುವವರು ಯಾರು ಅಂತ ಹೇಳಿದ್ರೆ 10% ಶಾಸಕರು. ಗಮನಿಸಿ, ಎಲ್ಲ ಶಾಸಕರು ಬಿಜೆಪಿಯವರು ರಾಜ್ಯ ಅಧ್ಯಕ್ಷರ ಚುನಾವಣೆಗೆ ಮತದಾನ ಮಾಡುವ ಹಾಗಿಲ್ಲ. ಕೇವಲ 10 ಮಂದಿ ವಿಧಾನಸಭೆಯ ಸದಸ್ಯರು, ಕೇವಲ 10 ಮಂದಿ ವಿಧಾನ ಪರಿಷತ್ನ ಸದಸ್ಯರು ಮತ್ತು 10 ಮಂದಿ ಸಂಸತ್ ಸದಸ್ಯರು. ಇಲ್ಲಿ ಕೂಡ ಗಮನಿಸಿದರೆ ಈ 10 ಮಂದಿಯನ್ನ ಆಯ್ಕೆ ಮಾಡುವವರು ಯಾರು? MLAಗಳಲ್ಲಿ ಯಾರೆಲ್ಲ ರಾಜ್ಯ ಪರಿಷತ್ನ ಸದಸ್ಯರಾಗಿ ಮತದಾನ ಮಾಡಬಹುದು? ಅದನ್ನು ಗಮನಿಸಿದಾಗ ಈ ಅಧಿಕಾರವನ್ನು ಕೋರ್ ಕಮಿಟಿಗೆ ಕೊಡಲಾಗಿದೆ. ರಾಜ್ಯ ಮಟ್ಟದ ಕೋರ್ ಕಮಿಟಿಯಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಯಡಿಯೂರಪ್ಪ ಅವರ ಬಲ ಪ್ರಬಲವಾಗಿ ಸ್ಥಾಪನೆಯಾಗಿರೋದ್ರಿಂದ ಕೋರ್ ಕಮಿಟಿಯವರು ಶಾಸಕರನ್ನು ಸಿಲೆಕ್ಟ್ ಮಾಡುವಾಗ ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಪರವಾಗಿರುವಂತಹವರನ್ನೇ ಆಯ್ಕೆ ಮಾಡ್ತಾರೆ ಎನ್ನುವುದು ಸ್ಪಷ್ಟ. ಹೀಗಾಗಿ ಮೊದಲನೇ ಹಂತದಲ್ಲಿ ಯುದ್ಧವನ್ನು ಸೋತಿರುವಂತಹ ಯತ್ನಾಳ್ ಬಣ ಈಗ ದೆಹಲಿಗೆ ಹೋಗಿ ಏನು ಮಾಡ್ಲಿಕ್ಕೆ ಹೊರಟಿದೆ? ದೆಹಲಿಗೆ ಹೋಗೋದು ಇದೇನು ಹೊಸತಲ್ಲ. ಹಿಂದೆ ಕೂಡ 1-2 ತಿಂಗಳ ಹಿಂದೆ ಕೂಡ ಇದೇ ರೀತಿ ಯತ್ನಾಳ್ ಅವರು ಕೆಲವು ಸಂಘಟಕರ ಜೊತೆಗೆ ದೆಹಲಿಗೆ ಹೋಗಿದ್ರು. ಅವತ್ತು ಅವರು ಮಾತನಾಡಿದ್ದು ಜಗದಾಂಬಿಕಾ ಪಾಲ್ ಎನ್ನುವಂತಹ ಸಂಸತ್ ಸದಸ್ಯರ ಜೊತೆಗೆ. ಇವರು ಬಹಳ ಹಿಂದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಲ್ಪಕಾಲ ಇದ್ರು. ಆಮೇಲೆ ಸಂಸತ್ತಿನಲ್ಲಿ ಒಂದು ಸಂಸದೀಯ ಸಮಿತಿಯನ್ನು ರಚಿಸಿದ್ರು, ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸಂಬಂಧಿಸಿ. ಆ ಕಾಯ್ದೆಯ ಸಮಿತಿಯ ಅಧ್ಯಕ್ಷರಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಮಾತನಾಡಿ ಕಳೆದ ಸಲ ಹೋದಾಗ ಏನೂ ಪ್ರಯೋಜನ ಆಗಿಲ್ಲ. ಬಹಳ ಮುಖ್ಯವಾಗಿ ಮಾತನಾಡಬೇಕಾಗಿರೋದು ಅಧ್ಯಕ್ಷರಾದಂತಹ JP ನಡ್ಡಾ ಅವರ ಜೊತೆಗೆ ಮತ್ತು ಹೈಕಮಾಂಡ್ನ ಜುಟ್ಟನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೆ ಮತ್ತು ಸಾಧ್ಯ ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ. ದೆಹಲಿಗೆ ಹೋಗಿರುವಂತಹ ಬಿಜೆಪಿ ನಾಯಕರ ಕಾರ್ಯಕ್ರಮ ಪಟ್ಟಿಯನ್ನು ಗಮನಿಸಿದರೆ ಯಾವುದೇ ಪಟ್ಟಿ ಅವರ ಕೈಯಲ್ಲಿಲ್ಲ. ಸಂಸತ್ ಸದನ ನಡೆಯುವಾಗ ಸಾಮಾನ್ಯವಾಗಿ ಸಂಸದರಿಗೆ ಮಂತ್ರಿಗಳು ಮತ್ತು ಇವರೆಲ್ಲ ಸಿಗ್ತಾರೆ. ಅವರ ಜೊತೆಗೆ ಆ ಸಂದರ್ಭದಲ್ಲಿ ಮಾತನಾಡಬಹುದೇ ಹೊರತು, ಅಥವಾ ಎಲ್ಲಾದರೂ ಹೊರಗಡೆ ಚಹಾ ಕುಡಿಯೋದಕ್ಕೆ ಸಿಕ್ಕಿದಾಗ ಮಾತನಾಡಬಹುದತ್ತೆ ಹೊರತು, ಅಧಿಕೃತವಾಗಿ ಬಿಜೆಪಿ ನಾಯಕರ ಜೊತೆಗೆ ಮಾತುಕತೆ ಆಡುವಂತಹ ಯಾವುದೇ ಸಂದರ್ಭಗಳು ಅಲ್ಲಿ ಸೃಷ್ಟಿಯಾಗುವ ಸಾಧ್ಯತೆ ಇಲ್ಲ ಮತ್ತು ಅಂತಹ ಯಾವ ಅವಕಾಶಗಳು ಕೂಡ ಈಗ ಇಲ್ಲಿಂದ ಹೋದವರಿಗೆ ಸಿಗುವುದಿಲ್ಲ.
ಹೋಗ್ಲಿ, ದೆಹಲಿ ಚುನಾವಣೆ ನಡೆದ ನಂತರ ಈಗ 8ನೇ ತಾರೀಕಿಗೇನು ಫಲಿತಾಂಶ ಬರ್ತದೆ, ಆ ಬಳಿಕವಾದರೂ ಕಾದು ಕುಳಿತು ಹೈಕಮಾಂಡ್ನ ಸದಸ್ಯರನ್ನ, ಹೈಕಮಾಂಡ್ನ ಮುಖ್ಯಸ್ಥರನ್ನ ಮಾತನಾಡಬಹುದಾ ಅಂತ ಕೇಳಿದರೆ ಅದು ಕೂಡ ಸಾಧ್ಯತೆ ಬಹಳ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬಿಜೆಪಿ ಒಂದು ನಿರೀಕ್ಷೆ ಇಟ್ಟುಕೊಂಡಿದೆ. ಒಂದು 20 ದಿನಗಳ ಹಿಂದೆ ಏನು ಅಧಿಕಾರಕ್ಕೆ ಏರ್ತೀವಿ ಅನ್ನುವಂತಹ ನಿರೀಕ್ಷೆ ಇಲ್ಲದಿದ್ದಂತಹ ಬಿಜೆಪಿ ಹೈಕಮಾಂಡ್ಗೆ ಈಗ ದೆಹಲಿಯಲ್ಲಿ ಅಧಿಕಾರ ಹಿಡಿಯುವಂತಹ ಒಂದು ಕನಸು ಬಿದ್ದಿದೆ. ಅಕಸ್ಮಾತ್ 30-35ರವರೆಗೆ ಸಂಖ್ಯೆ ಬಂದರೆ, 36 ಬಹುಮತಕ್ಕೆ ಬೇಕಾಗಿರುವಂತಹ ಶಾಸಕರ ಸಂಖ್ಯೆ, 30 MLAಗಳಾದರೂ ಆಯ್ಕೆಯಾದರೆ ಅಧಿಕಾರವನ್ನು ಹಿಡಿಯೋದಕ್ಕೆ ಕೊನೆಯ ಕ್ಷಣದ ಪ್ರಯತ್ನಗಳನ್ನು, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಆಟ ಆಡುವಂತಹದ್ದು, ಅದು ಪಕ್ಷಾಂತರ ಇರಬಹುದು ಅಥವಾ ಆಮ್ ಆದ್ಮಿ ಪಕ್ಷದ ಶಾಸಕರನ್ನು ರಾಜೀನಾಮೆ ಕೊಡಿಸೋದಿರ್ಬೋದು, ಈ ಥರದ ತಂತ್ರಗಳನ್ನು ಹೂಡಬಹುದು ಬಿಜೆಪಿ. ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ತಂತ್ರಗಳನ್ನು ಅನುಸರಿಸಿಕೊಂಡು ಬಂದಿದೆ. ಇದೇ ತಂತ್ರವನ್ನು ದೆಹಲಿಯಲ್ಲಿ ಅದು ಹೂಡುವುದಾದರೆ ಮತ್ತೆ ಅಲ್ಲಿ 5-6 ದಿನಗಳ ಕಾಲ ಅದೇ ಕೆಲಸದಲ್ಲಿ ಹೈಕಮಾಂಡ್ನ ಮುಖ್ಯಸ್ಥರು ಮುಳುಗಿರ್ತಾರೆ. ಕರ್ನಾಟಕದಿಂದ ಹೋದವರ ಜೊತೆಗೆ ಮಾತನಾಡುವ ಪುರುಸೊತ್ತಾದರೂ ಅವರಿಗೆ ಹೇಗೆ ಸಿಗ್ತದೆ? ಇಲ್ಲಿ ನಾವು ಗಮನಿಸಬೇಕಾದಂತಹ 2 ಸಂಗತಿಗಳಿದೆ. ಮೊದಲನೇದಾಗಿ, ರಾಜ್ಯ ಪರಿಷತ್ನಲ್ಲಿ ಚುನಾವಣೆ ನಡೆದರೆ ಗೆಲ್ಲಬೇಕಾದಂತಹ ಒಂದು ಬಹುಮತ ಇಲ್ಲದೆ ದೆಹಲಿಗೆ ಹೋಗಿರೋದು ವ್ಯರ್ಥ. ಎರಡನೇದು, ಹೋಗುವುದಕ್ಕಿಂತ ಮುಂಚೆ ಇಲ್ಲಿ ಬಸನಗೌಡ ಯತ್ನಾಳ್ ಅವರು ಆಡಿರುವಂತಹ ನುಡಿಮುತ್ತುಗಳನ್ನು ಗಮನಿಸಿದರೆ ಹೈಕಮಾಂಡ್ನ ಹೆಚ್ಚಿನ ನಾಯಕರು ಯತ್ನಾಳ್ ಅವರ ಬಗ್ಗೆ ಭ್ರಮ ನಿರಸನವಾಗಿರುವಂತಹ ಸೂಚನೆಯನ್ನು ನೀಡಿದ್ದಾರೆ ಎನ್ನುವ ಮಾತುಗಳನ್ನು ನಾವು ನಂಬಲೇಬೇಕಾಗುತ್ತೆ. ಯತ್ನಾಳ್ ಅವರು ಏನೇನೆಲ್ಲ ಹೇಳಿದ್ರು ಇಲ್ಲಿ ಬೆಂಗಳೂರಿನಲ್ಲಿ ಕುಳಿತುಕೊಂಡು, ಚುನಾವಣೆ ನಡೆಸಿ ನಾವು ಸ್ಪರ್ಧಿಸುತ್ತೇವೆ ಅನ್ನುವಂಥ ಒಂದು ಮಾತನ್ನು, ಸವಾಲನ್ನು ಹಾಕಿದ್ರು. ಹೈಕಮಾಂಡ್ಗೆ ನಾವು ಒತ್ತಾಯ ಮಾಡುತ್ತೇವೆ, ರಾಜ್ಯ ಅಧ್ಯಕ್ಷರ ಹುದ್ದೆಗೆ ಚುನಾವಣೆ ನಡೆಯಲಿ ಎನ್ನುವಂಥ ಮಾತನ್ನು ಹೇಳಿದರು. ಪಕ್ಷ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಕುಟುಂಬದ ಆಸ್ತಿ ಅಲ್ಲ, ನಾವೆಲ್ಲರೂ ಪಕ್ಷ ಕಟ್ಟಲು ಸಿದ್ಧರಾಗಿದ್ದೇವೆ, ನಮಗೂ ಸಾಮರ್ಥ್ಯ ಇದೆ ಎನ್ನುವಂತಹ ಮಾತನ್ನು ಹೇಳಿದರು. ದೆಹಲಿಯಿಂದ ಬಂದಂತಹ ವೀಕ್ಷಕ ರಾಧಾ ಮೋಹನ್ ದಾಸ್ ಸರಿ ಇಲ್ಲ, ಅವರು ಪಕ್ಷಪಾತ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳನ್ನು ಬಹಳ ಓಪನ್ ಆಗಿ ಬಹಿರಂಗವಾಗಿ ಯತ್ನಾಳ್ ಅವರು ಹೇಳಿದರು. ಜೊತೆಗೆ ನಮಗೆ ತಟಸ್ಥ ಬಣದ ಬೆಂಬಲ ಇದೆ ಎನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದರು. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ತಟಸ್ಥ ಬಣದ ಯಾವುದೇ ನಾಯಕರು, ಅದು ಬಸವರಾಜ ಬೊಮ್ಮಾಯಿ ಅವರಿರಬಹುದು ಅಥವಾ ಅಶೋಕ್ ಅವರಿರಬಹುದು ಅಥವಾ ಸದಾನಂದ ಗೌಡರಿರಬಹುದು, ಇದುವರೆಗೆ ತುಟಿ ಪಿಟಕ್ಕಂತ ಎಲ್ಲೂ ಕೂಡ ಈ ಸೂಚನೆಯನ್ನು ಕೊಟ್ಟಿಲ್ಲ. ಅವರದ್ದು ಒಂದು ಉದ್ದೇಶ ಬೇರೆನೇ ಇದೆ. ಈ ಥರ್ಡ್ ಫ್ರಂಟ್ ಅಂತ ಏನು ಬಿಜೆಪಿನಲ್ಲಿ ಕ್ರಿಯೇಟ್ ಆಗಿದೆ, ಅದು ಉದ್ದೇಶನೇ ಬೇರೆ ಇದೆ. ಅದು ಈ 2 ಬಣಗಳ ಜಗಳದಲ್ಲಿ ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಇದೆ, ತಮ್ಮ ಇಂಪಾರ್ಟೆನ್ಸ್ ಅನ್ನು, ಯಾಕಂತ ಹೇಳಿದ್ರೆ ಈಗಾಗಲೇ ಬೊಮ್ಮಾಯಿ ಅವರು ನಿವೃತ್ತಿ ಅಂಚಿನಲ್ಲಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅವರ ಅಪೇಕ್ಷೆಯ ಪ್ರಕಾರ ಅವರ ಮಗನಿಗೆ ಟಿಕೆಟ್ ಕೊಡಲಾಯಿತು, ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಲಿಕ್ಕಾಗಲಿಲ್ಲ. ಅದೇ ರೀತಿ ಸದಾನಂದ ಗೌಡ ಅವರು ಕೂಡ ಎಲ್ಲ ಅಧಿಕಾರಗಳನ್ನು ವಹಿಸಿ ಆಗಿದೆ. 2 ಸಲ ಅವರ ನಿವೃತ್ತಿಯ ಮಾತು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಬಂತು. ಇವರು ತಮ್ಮ ಅಸ್ತಿತ್ವವನ್ನು ತೋರಿಸಿಕೊಳ್ಳೋದಕ್ಕೆ ಏನಾದರೂ ಪ್ರಯತ್ನ ಮಾಡಬಹುದು ಎನ್ನುವ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಅಷ್ಟೇ ಹೊರತು ಯತ್ನಾಳ್ ರೀತಿಯಲ್ಲಿ ಬಹಿರಂಗವಾಗಿ ಪಕ್ಷದ ವಿರುದ್ಧ ಕೂಡ ಮಾತಾಡುವಂತಹದ್ದು, ಈ ಮಾತುಗಳನ್ನು ನಾನು ಬಹಳ ಒತ್ತಿ ಏಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮನ್ನು ಪಕ್ಷದಿಂದ ಉಚ್ಚಾಟಿಸಿ ನೋಡಿ ಅನ್ನುವಂತಹ ಮಾತನ್ನು ಕೂಡ ಯತ್ನಾಳ್ ಅವರು ಹೇಳಿದ್ದಾರೆ. ಈ ಮಾತುಗಳೇ ಅವರಿಗೆ ಹೈಕಮಾಂಡ್ ಮಟ್ಟದಲ್ಲಿ ತಿರುಗುಬಾಣವಾಗುವಂತಹ ಒಂದು ಸಂದರ್ಭ ಇದೆ. ಇದೆಲ್ಲ ವಿದ್ಯಮಾನಗಳನ್ನು ನೋಡಿದಾಗ ಯತ್ನಾಳ್ ಮತ್ತು ಸಂಗಡಿಗರ ದೆಹಲಿ ಯಾತ್ರೆ ಖಂಡಿತವಾಗಿಯೂ ರಾಜಕೀಯ ದಂಡ ಯಾತ್ರೆ. ಹಿಂದೆಲ್ಲ ದಂಡಯಾತ್ರೆ ಅಂತ ಹೇಳಿಬಿಟ್ಟು ನಾವು ಮಹಾರಾಜರ ಸೈನ್ಯ, ಲಕ್ಷಾಂತರ ಸೈನ್ಯ ಹೋಗಿ ಇನ್ನೊಂದು ರಾಜ್ಯದ ಮೇಲೆ ಯುದ್ಧ ಹೂಡೋದಕ್ಕೆ ಹೇಳ್ತಾ ಇದ್ವಿ. ಹಾಗೆ ಇವ್ರದ್ದೊಂದು ದಂಡಯಾತ್ರೆ. ಆ ದಂಡ ಅನ್ನೋದಕ್ಕೆ ನಾವು ಇನ್ವರ್ಟೆಡ್ ಕೊಮ್ಮ ಹಾಕಿದರೆ ಇದರ ಅರ್ಥ ನಿಮಗೆ ಸ್ಪಷ್ಟವಾಗುತ್ತೆ. ಖಂಡಿತವಾಗಿಯೂ ದೆಹಲಿಯ ಈ ಯಾತ್ರೆ ದಂಡಯಾತ್ರೆ ಆಗಲಿದೆ ಎನ್ನುವಂತಹ ಎಲ್ಲ ಸೂಚನೆಗಳು ನಮಗೆ ಇವತ್ತು ಕಾಣಿಸ್ತಾ ಇದೆ. ಇದು ಇವತ್ತಿನ ಹನಿ ಟ್ರ್ಯಾಕ್. ಮುಂದಿನ ಹನಿ ಟ್ರ್ಯಾಕ್ಗೆ ಕಾಯ್ತಾ ಇರಿ. ತ್ರಿವರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.